ಜಾತಿ ಧರ್ಮವನ್ನ ನೋಡದೆ ಎಲ್ಲ ವರ್ಗದ ಜನರನ್ನ ತಮ್ಮ ಗರ್ಭಗುಡಿಯಲ್ಲಿ ಪ್ರವೇಶ ಕೊಡೋದು ಇತರ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಸಂಪ್ರದಾಯದವರಿಗೆ ಮುಜುಗರ ಆಗಿರಬಹುದಾ? ಆಗಿರಬಹುದು, ಇಲ್ಲ ಅಂತಿಲ್ಲ. ದೇವರು ಮತ್ತು ಭಕ್ತ, ದೇವರು ಯಾವ ಜಾತಿ ಅನ್ನೋ ಪ್ರಶ್ನೆ ಇಲ್ಲ, ಭಕ್ತ ಯಾವ ಜಾತಿ ಅನ್ನೋ ಪ್ರಶ್ನೆ ಇಲ್ಲ. ದೇವರಿಗೆ ಭಕ್ತನಿಗೆ ನೇರ ಸಂಬಂಧ, ದೇವರಿಗೆ ಭಕ್ತನಿಗೆ ನೇರ ಸಂಬಂಧ. ನಿಜವಾದೊಬ್ಬ ಗುರುವಿಗೆ ಶಿಷ್ಯನಿಗೂ ಸಹ ನೇರ ಸಂಬಂಧ ಇರಬೇಕು. ದೇವರಿಗೆ ಭಕ್ತನಿಗೆ ನೇರ ಸಂಬಂಧ ಇರಬೇಕು. ಅಲ್ಲಿ ಮಧ್ಯವರ್ತಿ ಯಾವ ಮಧ್ಯವರ್ತಿಗಳ ಅವಶ್ಯಕತೆಗಳಿಲ್ಲ, ಇರಬಾರ್ದು. ನಾವು ಖಡಾಖಂಡಿತವಾಗಿ ನಾವು ಯಾವತ್ತಿಂದ ಈ ಪೀಠದ ಮೇಲೆ ಕುಂತಿದ್ದೇವೋ ಆವತ್ತಿಂದ ಪಾಲಿಸಿದ್ದಿದೆ. ಇವತ್ತು 25 ವರ್ಷ ಇವತ್ತು ಇದನ್ನೇ ಪಾಲಿಸ್ಕೊಂಡು ಬಂದಿದ್ದೇವೆ. ಎಲ್ಲ ರೀತಿಯ ಜಾತಿಯ ಜನ, ಎಲ್ಲ ರೀತಿಯ ನಿಮ್ಮ ಧರ್ಮದ ಹೇಳ್ತಕ್ಕಂಥ ಜನ ಎಲ್ಲರೂ ಕ್ಷೇತ್ರಕ್ಕೆ ಬರ್ತಾನೆ ಇದ್ದಾರೆ. ಅವರವರಿಗೆ ಮನಸ್ಸಿಗೆ ಏನು ಸಮಾಧಾನ ಬೇಕೋ ಆ ಭಗವಂತ ಅವ್ರಿಗೆ ಕೊಡ್ತಕ್ಕಂಥದ್ದು ಅಲ್ಲದೆ ಭಗವಂತನ ಅನುಷ್ಠಾನ ನಾವು ಅದನ್ನೇ ಮಾಡ್ತಾ ಇರೋದು. ಯಾಕೆಂದರೆ ನಾವು ವೈಯಕ್ತಿಕವಾಗಿ ಯಾವ ಸ್ವಾರ್ಥ ಇಟ್ಟುಕೊಳ್ಳದೆ ಈ ವಿಚಾರವಾಗಿ ಭಗವಂತ ನಮ್ಮ ಈ ಶರೀರವನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ನಾನು ಯಾವತ್ತೂ ಸಹ ಬಹುಶಃ ಹೇಳ್ತಾ ಇರ್ತೇನೆ, ನಾವಿದ್ದಾಗ ನಮ್ಮ ಅವಶ್ಯಕತೆ ಸಮಾಜಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ನಂತರದಲ್ಲಿ ಇಂಥವರಿದ್ದ ಅನ್ನುವಂಥದ್ದೊಂದು ಮಾತು ಬರಬೇಕಂತ. ಸತ್ತ ಮೇಲೆ ಬದುಕಬೇಕು ಅಂತ ಹೇಳ್ತಾರೆ.